ನಮಸ್ಕಾರ ಎಲ್ಲರಿಗೂ. ಒಬೆಸಿಟಿ ರಿಲೇಟೆಡ್ ಇವತ್ತಿನ ಟಾಪಿಕ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಡಾಕ್ಟರ್ ಮಂಜುಳಾ ಮ್ಯಾಮ್ ನಿಮಗೆ ಹೇಳಿರೋ ಹಾಗೆ 6 ಸ್ಟೆಪ್ಸ್ ಅನ್ನ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಕೆಲಸದಲ್ಲಿ ನಮಗೆ ತುಂಬಾನೇ ಶ್ರದ್ಧೆ ಇರಬೇಕು. ಯಾಕೆ ಅಂತಂದ್ರೆ ನಾನು ಇವಾಗ ವೇಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಒಂದ್ ವಾರ ಫಾಲೋ ಮಾಡ್ತಾ ಇರ್ತೀನಿ, ಏನೋ ಒಂದು ಪ್ರೋಗ್ರಾಮ್ ಬಂದ್ಬಿಡುತ್ತೆ, ಅವಾಗ ಏನ್ ಮಾಡ್ತೀವಿ, ಸ್ಟಾಪ್ ಮಾಡ್ಬಿಡ್ತೀವಿ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಪ್ರೋಗ್ರಾಮ್ ಅಲ್ಲಿ ನೀವು ತಿಂದಿರ್ತೀರಾ, ನಿಮಗೆ ಇಷ್ಟವಾಗಿರೋದನ್ನ ತಿಂದಿರೋ ಕ್ಯಾಲರಿನ ಬರ್ನ್ ಮಾಡಬೇಕು ಅಂದ್ರೆ ಮತ್ತೆ ನೀವು ಅದನ್ನ ಕಂಟಿನ್ಯೂ ಪ್ರೊಸೆಸ್ ಅನ್ನ ಮಾಡಬೇಕು. ಇದನ್ನ ಸ್ಟಾಪ್ ಮಾಡಬೇಡಿ. ಇಲ್ಲಿ ನೀವು ಜಾಸ್ತಿ ಸ್ಟ್ರೆಸ್ ಕೂಡ ತಗೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿನ್ನೆ ಮಾಡ್ತಾ ಇರ್ತೀನಿ, ಇವತ್ತು ನಿಂತು ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಮೇ ಬಿ ನಿಮ್ಗೆ 600 ಇಂದ 700 ಕ್ಯಾಲರಿ ಬರ್ನ್ ಆಗಿರತ್ತೆ. ಸೊ ನೀವು ಡೈಲಿ ವರ್ಕೌಟ್ ಮಾಡಿರ್ತೀರಾ, ತಿನ್ನೋದ್ರಲ್ಲೂ ಕಂಟ್ರೋಲ್ ಮಾಡಿರ್ತೀರಾ, ಸೊ ನಿಷ್ಠೆಯಿಂದ ಮಾಡ್ತಾ ಇರ್ತೀರಾ. ಇನ್ ಬಿಟ್ವೀನ್ ಅಲ್ಲಿ ಸ್ಟಾಪ್ ಮಾಡೋದ್ರಿಂದ ನಿಮ್ ಕೆಲಸದ ಮೇಲೆ, ನಿಮ್ಮ ವೇಟ್ ಲಾಸ್ ಪ್ರೊಸೆಸ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದಕ್ಕೆ ಯಾವುದಕ್ಕೂ ಸ್ಟ್ರೆಸ್ ತಗೋಬೇಡಿ. ಇನ್ನೊಂದು ಏನು ಅಂದ್ರೆ, ನೀವು ಸ್ಟ್ರೆಸ್ ತಗೋಬೇಕಾದ್ರೆ ಏನಾಗುತ್ತೆ, ಇನ್ನು ಬೇರೆ ಬೇರೆ ಹಾರ್ಮೋನಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಟ್ರೆಸ್ ಅಲ್ಲಿ ಕೂಡ ನಿಮಗೆ ಇಮೋಷನಲ್ ಸ್ಟ್ರೆಸ್ ತಗೊಂಡಾಗ ಇನ್ನೂ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ, ಜಾಸ್ತಿ ತಿಂತೀರಾ. ಸೊ ಅದನ್ನು ಕೂಡ ಬರ್ನ್ ಮಾಡಬೇಕು. ಸೊ ಪ್ರೋಗ್ರಾಮ್ ಅನ್ನ ಯಾವುದಕ್ಕೂ ಮಧ್ಯದಲ್ಲಿ ನಿಲ್ಲಿಸಬೇಡಿ. ಆತರ ನಿಮ್ಗೆ ಏನಾದ್ರೂ ಡೌಟ್ಸ್ ಬರ್ತಾ ಇದೆ, ನಾನು ಇಲ್ಲಿ ಹಿಂಗಾಗಿದೆ ಅಂತ ದಯವಿಟ್ಟು ಡಾಕ್ಟರ್ಸ್ ಆಗ್ಲಿ ಅಥವಾ ಡೈಟಿಷಿಯನ್ಗಾಗ್ಲಿ ಕನ್ಸಲ್ಟ್ ಮಾಡಿ. ಮತ್ತೆ ಅದನ್ನ 3 ಮಂತ್ ವರೆಗೂ ಪ್ರೊಸೆಸ್ ಕಂಟಿನ್ಯೂ ಮಾಡಿ. ಸೊ 1 ತಿಂಗಳು ನೀವು ಮಾಡ್ತಾ ಇರ್ತೀರಾ, ಬಟ್ ನಿಮ್ಗೆ ಅಲ್ಲಿ ವೇಟ್ ಲಾಸ್ ಕಂಡಿರಲ್ಲ. ಸೊ ನಿಮ್ಗೆ ಅಲ್ಲಿಗೆ ನಿಲ್ಲಿಸಬೇಡಿ. ಮೇ ಬಿ ಅಲ್ಲಿ ನಿಮಗೆ 2 kg ಆದ್ರೂ ವೇಟ್ ಲಾಸ್ ಆಗಿರುತ್ತೆ, ಅಥವಾ ಆಗೇ ಇಲ್ಲ ಅಂತಂದ್ರೆ ಮತ್ತೆ ಕಂಟಿನ್ಯೂ ಮಾಡಿ. 3 ತಿಂಗಳವರೆಗೂ ಪ್ರೊಸೆಸ್ ಮಾಡಿಕೊಂಡು ಹಾಗೇ ಇಲ್ಲ ಅಂತಂದ್ರೆ, ಖಂಡಿತವಾಗಿ ನನಗೆ ಏನೋ ಚೇಂಜಸ್ ಅನಿಸ್ತಾ ಇಲ್ಲ ಅಂತಂದ್ರೆ ಡೈಟಿಷಿಯನ್ ಅಥವಾ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ನಿಮ್ಗೆ ಅಲ್ಲಿ ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೋಬಹುದು. ಬಟ್ ನಿಮ್ಮ ಕೆಲಸದಲ್ಲಿ, ನಿಮ್ಮ ನಿಷ್ಠೆಯಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ, ನಾನು ವೇಟ್ ಲಾಸ್ ಮಾಡ್ಬೇಕನ್ನೋ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು. ಓಕೆನಾ ಫ್ರೆಂಡ್ಸ್? ಸೊ ಬಿ ಹ್ಯಾಪಿ, ಬಿ ಸ್ಟ್ರಾಂಗ್, ಬಿ ಹೆಲ್ದಿ. ಥ್ಯಾಂಕ್ ಯು.